ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕರಿ ಟೋಪಿ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡ ಕಾರ್ತಾ ಇದ್ದಾರೆ. ಶಾಸಕರ ಮೇಲೆ ದರ್ಪ ತೋರಿಸ್ತೀರಾ ಅಂತ ಹೇಳಿ ವಿಜೇಂದ್ರ ಅವರು ವಾಗ್ದಾಳಿ ನಡೆಸಿದ್ರು. ಗೌರವ ಕೊಡದೆ ಹಲ್ಲೆಗೆ ಯತ್ನಿಸಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ರು. ಶಾಸಕರ ಮೇಲೆ ದರ್ಪ ತೋರಿಸಿದ್ದಾರೆ, ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿ ವಿಪಕ್ಷ ನಾಯಕರು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಕಿಡಿಕಾರ್ತಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರೇ ಬೇರೆದ್ದೇ ಆಯಮ್ಮ ಕೊಟ್ಟರು ಒಂದು ಸವಾಲು ಹಾಕಿದ್ರು. ಹಾಗಾದ್ರೆ ಯಾರು ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಬನ್ನಿ. ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸ್ತದೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ, ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ಆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ನನ್ಗನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ ಹೋಗ್ತೀರಾ? 2 ವರ್ಷ ಆದ್ಮೇಲೆ ಇದೇ ನಿಮ್ಗೆ ರಿಪೀಟ್ ಆಗ್ತದೆ. ನೀವೇನೇನ್ ಮಾಡಿದರೋ ಅದೆಲ್ಲಾನು ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮ್ಗೆ. ಅದು 2 ವರ್ಷ ಉಳಿದಿರೋದೇ 2 ವರ್ಷ ನಿಮ್ದು. ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ? ಔಟ್ ಗೋಯಿಂಗ್ ನೀವು ಇವತ್ತೇನೋ ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ಲಾಲ್ ಬಾಗು ಕಬ್ಬನ್ ಪಾರ್ಕ್ ಒಂದು ಸುತ್ತುಡಿತಾ ಇದ್ರಲ್ಲ. ಕಳೆದ 2 ವರ್ಷದಿಂದ ಎಲ್ಲೋಗಿದ್ರಿ ನೀವು? ಇವತ್ತು ಲಾಲ್ ಬಾಗು ಕಬ್ಬನ್ ಪಾರ್ಕ್ ಓಡಾಡ್ಕೊಂಡು ಇವತ್ತು ನಮ್ಮ ಶಾಸಕರ ಮೇಲೆ ಏನು ದರ್ಪದಿಂದ ಮೆರಿತಾ ಇದ್ದೀರಿ. ಇದು ಖಂಡಿತ ಸರಿಯಲ್ಲ, ಖಂಡಿತ ಸರಿಯಲ್ಲ. ಒಬ್ಬ ಚುನಾಯಿತ ಪ್ರತಿನಿಧಿಯ ಜೊತೆಲಿ ನಡೆದುಕೊಳ್ತಕ್ಕಂಥ ರೀತಿನ ಇದು, ಒಬ್ಬ ಸಚಿವರು ನಡ್ಕೊಳ್ತಕ್ಕಂಥ ರೀತಿನ ಇದು. ಒಬ್ಬ ಚುನಾಯಿತ ಪ್ರತಿನಿಧಿ ಗೌರವ ಇಲ್ವಾಗಾದ್ರೆ ಯಾವ ರೀತಿ ಮುನಿರತ್ನ ಅವ್ರ ಮೇಲೆ ಒಂದಾದ್ಮೇಲೆ ಒಂದು ಕೇಸ್ ಹಾಕ್ತಾ ಇದ್ದಾರೆ, ಯಾವ ರೀತಿ ಅವ್ರ ಮೇಲೆ ಒತ್ತಡ ಹೇರ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ನೋಡಿಲ್ವಾಗಾದ್ರೆ ಬೆಂಗಳೂರು ಜನ ಏನೇ ಮಾಡಿದ್ರು ಕೂಡ ಮುನಿರತ್ನ ಎಲ್ಲವೂ ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ. ಇದರ ನಡುವೆ ದಯವಿಟ್ಟು ನಾನು ತಮ್ಮ ಮೂಲಕ ರಾಜ್ಯದ ಉಪಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತೇನೆ, ಫಸ್ಟ್ ನಿಮ್ಮ ನಡವಳಿಕೆನ ಸರಿಪಡಿಸ್ಕೊಳ್ತಾರೆ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ. ಧೈರ್ಯ ಇದ್ರ ಒಬ್ಬ ಸಾಬ್ ಕರೀಲಿ, ಹಾಕೊಂಡ್ ಬಂದಿರ್ತಾರಲ್ಲ, ಇವ್ರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದ್ರೆ ಹಿಂದೂಗಳು ಏನಾದ್ರು ಮಾಡಿದ್ರೆ ಅವರಿಗೆ ಬಹಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಬಹಳ ಸಮಯ ಹಿಡಿಯೋದಿಲ್ಲ. ಆದ್ರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅಂತ ಹೇಳ್ರಿ ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಹಂಗ್ ಮಾಡ್ತಾರ ಅವ್ರು. ನೋಡ್ರಿ ಅವ್ರವ್ರ ಸ್ಟ್ಯಾಂಡರ್ಡ್ ತಕ್ಕಂತ ನೋಡಿ. ಒಂದು ಬೆಂಗಳೂರಿನ ನಡೆಯಂತ ಕಾರ್ಯಕ್ರಮವನ್ನ ಇವತ್ತು ಬೆಂಗಳೂರಿನ ಒಂದು 6 ಭಾಗದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯದದು, ಬಹಳ ಪಾಸಿಟಿವ್ ಡೆವಲಪ್ಮೆಂಟ್. ಈ ರೀತಿ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಆದ್ರೆ ಇಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ಕಡೆಗಣಿಸುವಂಥದ್ದು, ಅವ್ರನ್ನ ಹಲ್ಲೆ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ವಿಶ್ವಾಸಕ್ಕೆ ತಗೊಳ್ಳಲ್ಲ, ಅವ್ರನ್ನ ಆಹ್ವಾನವನ್ನ ಮಾಡಲ್ಲ, ಅವರು ಭಾಗವಹಿಸದೆ ನೀವು ಯಾವ ರೀತಿ ಕಾರ್ಯಕ್ರಮವನ್ನ ಮಾಡಿದಂತ ಆಗುತ್ತೆ? ಪ್ರಜಾಪ್ರಭುತ್ವವನ್ನು ಎಲ್ಲಿ ಎತ್ತಿಡಿದಂತ ಆಗುತ್ತೆ? ಎಲ್ಲ ಒಂದು ಸಂವಿಧಾನದ ಆಶಯಗಳನ್ನ, ಪ್ರಜಾಪ್ರಭುತ್ವದ ಆಶಯಗಳನ್ನ ನೀವು ಕಡೆಗಣಿಸಿದಂತ ಆಗುತ್ತೆ, ತಿರಸ್ಕಾರ ಮಾಡಿದಂತ ಆಗುತ್ತೆ. ಹಾಗಾಗಿ ಇಂಥ ಯಾವುದೇ ರೀತಿಯಾದಂತ ಅವಮಾನ ಮತ್ತು ಕಡೆಗಣಿಸುವಂತ ಯಾವುದೇ ಪ್ರಯತ್ನಗಳು ಆಗ್ಬಾರ್ದು. ಇಂಥ ಏನೇ ಪ್ರಯತ್ನಗಳು ಹಲ್ಲೆಗಳನ್ನ ಮಾಡಿರುವಂತದ್ದು ಆಗಿದೆ ಅಂತ ಕೇಳಪಟ್ಟಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಖಡಖಂಡಿತವಾಗಿ ಖಂಡಿಸುವಂತದ್ದಾಗುತ್ತೆ. ಒಂದು ಕಡೆ ಕರಿ ಟೋಪಿ ವಾಗ್ಯುದ್ಧ, ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಮತ್ತೊಂದು ವಾರ್ ಶುರುವಾಗಿದೆ. ಈ ಸಮರ ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಬ್ಯಾನರ್ ಮತ್ತು ಫ್ಲೆಕ್ಸ್ ವಿಚಾರಕ್ಕೆ ಸಮರ ಆರಂಭ ಆಗಿದೆ. ಕರಿ ಟೋಪಿ ವಾಗ್ಯುದ್ಧ ಮುಗೀತು. ಈಗ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಬ್ಯಾನರು ಫ್ಲೆಕ್ಸು ವಾರ್ ಸಮರ ಸಾರಿದ್ದಾರಂತೆ ಮುನಿರತ್ನ. ಯಶವಂತಪುರ ವ್ಯಾಪ್ತಿಯಲ್ಲಿ ಸಾಕಷ್ಟು ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸೊ ಯಶವಂತಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಬ್ಯಾನರು ಫ್ಲೆಕ್ಸು ಹಾಕಂಗಿಲ್ಲ. ಆದರೂ ಕೂಡ ಯಶವಂತಪುರ ಈ ವ್ಯಾಪ್ತಿಯಲ್ಲಿ ಸಾಕಷ್ಟು ಫ್ಲೆಕ್ಸ್ ಇದೆ, ಬ್ಯಾನರ್ಗಳಿದೆ. ಇದಕ್ಕೆ ನೇರ ಕಾರಣ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಅವರ ಬೆಂಬಲಿಗರು, ಕಾಂಗ್ರೆಸ್ ಪಕ್ಷ ಹೀಗಂತ ಹೇಳಿ ಆರೋಪವನ್ನು ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ಯಾರೆಲ್ಲ ಈ ಫ್ಲೆಕ್ಸು ಬ್ಯಾನರ್ ಎಲ್ಲ ಹಾಕಿದ್ದಾರಲ್ವಾ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದು ಬೇರೆಯದ್ದೇ ಆಯಾಮ ಪಡೆದುಕೊಳ್ತಾ ಇದೆ. ಇವತ್ತು ಬೆಳಗ್ಗೆ ಜೆಪಿ ಪಾರ್ಕಲ್ಲಿ ನಡೆದಿದ್ದು ಕರಿ ಟೋಪಿ ವಾರ್. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಅವರನ್ನು ಕರಿ ಟೋಪಿ MLA ಅಂತ ಕರೆದ್ರು. ಅದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಬಿಜೆಪಿ ನಾಯಕರು ಖಂಡಿಸಿದ್ರು. ಅಲ್ಲಿಗೆ ಮುಗೀತದು, ಪಾರ್ಕ್ ಸಮರ ಆಯಿತು. ಅದಾದ ಬಳಿಕ
ಒಂದು ಆದೇಶ ಇದೆ, ಬೆಂಗಳೂರಲ್ಲಿ ಫ್ಲೆಕ್ಸು ಬ್ಯಾನರು ಹಾಕಬಾರ್ದು ಅಂತ ಹೇಳಿ ಹೈಕೋರ್ಟ್ ಆದೇಶ. ಆದರೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಫ್ಲೆಕ್ಸು ಬ್ಯಾನರ್ ಹಾಕಿದ್ದಾರೆ. ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಮುನಿರತ್ನ ಈಗ ಕಂಪ್ಲೇಂಟ್ ಮಾಡಿದ್ದಾರೆ.